ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಡೂಪ್ಲಿಕೇಟ್ ಗುರುತಿನ ಚೀಟಿಗೆ, ಡೂಪ್ಲಿಕೇಟ್ ಗುರುತಿನ ಚೀಟಿಗೆ, ಡೂಪ್ಲಿಕೇಟ್ ಗುರುತಿನ ಚೀಟಿಗೆ, ಡೂಪ್ಲಿಕೇಟ್ ಗುರುತಿನ ಚೀಟಿಗೆ ದಯವಿಟ್ಟು ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಚುನಾವಣೆ ಅಧಿಕಾರಿಗಳಿಗೆ ಅವ್ರು ಏನ್ ಹೇಳಿ ಕೇಳಿದ್ರೆ ಅವ್ರು ಏನು ಕೇಳ್ತಾ ಇಲ್ಲ ನಮ್ಮ ಮಾತು. ನಮ್ಮ ಹೆಸರು ಸಿಕಂದರ್ ಜುಲ್ಕರ್ನೈನ್ ಅಂತ. ನಾನು ಸಿಂದಗಿ ತಾಲೂಕಿನಿಂದ ಬಂದೀನಿ ಸರ್. ನಂದು ID ಸಂಖ್ಯೆ 7, ನನ್ನ ID ಸಂಖ್ಯೆ 7926 ಬರೋದ್ರೊಳಗೆ ಹೋಗಿ ಪಾಳಕ್ ನಿಂತು ನಾವು ಚೀಟಿ ತಗೋಬೇಕು ಅನ್ನೋದ್ರೊಳಗೆ 2ನೇ ನಂಬರ್ ಕೌಂಟರ್ದೊಳಗೆ ನನ್ನ ಹೆಸರಿತ್ತು. ಅಲ್ಲಿ ಹೋಗಿ ಚೀಟಿ ತಗೋಬೇಕು ಅನ್ನೋದ್ರೊಳಗೆ ನೀವು ತಗೊಂಡು ಹೋಗಿದ್ದೀರಾ, ಈಗಾಗಲೇ ನೀವೇನದ ವೋಟ್ ಆಗಿದೆ ನಿಮ್ದು ಅಂತ ಹೇಳಿದ್ರು ನಮಗೆ. 494 ಸೀರಿಯಲ್ ನಂಬರ್ ಇದೆ ಸರ್. 2 ರೀ ಸರ್. ಹಾಂ 2ನೇ ನಂಬರ್. ಹಾಂ 2ರಲ್ಲಿ ಶ್ರೀ ಸೈನಾಭಿ ಮರ್ತುಷ್ಕಾದರ್ ಮಸಳಿ ಅಂತ ಹೇಳ್ತೀವಿ. ಬೇಕೇ ಬೇಕು ಅಥವಾ ನ್ಯಾಯ ಬೇಕು. ನಾನು GOCC ಬ್ಯಾಂಕಿನ ಅಭ್ಯರ್ಥಿಯಾಗಿ ಬಸವರಾಜ್ ಬಾಗೇನವರ್ ಜಮಖಂಡಿಯಿಂದ ಬಾಗಲಕೋಟೆ ಜಿಲ್ಲೆಯ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷನಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ನನ್ನ ಜಮಖಂಡಿಯ ಇರುವಂಥ ಎಲ್ಲ ಉರ್ದು ಶಾಲೆಯ ಶಿಕ್ಷಕರ ಶಿಕ್ಷಕಿಯರ ಡುಪ್ಲಿಕೇಟ್ ಮಾಡಿ ಈಗಾಗಲೇ ವೋಟನ್ನು ಹಾಕಿದ್ದಾರೆ. ನಮ್ಮ ಮತದಾರರು ಬಂದಾಗ, ನಮ್ಮ ಶಿಕ್ಷಕರು ಬಂದಾಗ ಈಗಾಗಲೇ ವೋಟನ್ನು ಹಾಕಿದ್ದಾರೆ ಅನ್ನುವಂಥ ಮಾತನ್ನು ಮತಗಟ್ಟೆ ಅಧಿಕಾರಿಗಳು ಹೇಳಿ ನುಣುಚಿಕೊಳ್ತಾ ಇದ್ದಾರೆ. ಇದರಲ್ಲಿ ಎಲ್ಲವುಗಳು ನಮ್ಮ ಮತಪತ್ರದಲ್ಲಿ ಐಡೆಂಟಿ ಕಾರ್ಡ್ಗಳು ಡುಪ್ಲಿಕೇಟ್ ಆಗಿ ಹೊರಗಿನಿಂದ ಬಂದಿದ್ದಾವೆ ಅನ್ನುವಂಥ ಮಾತನ್ನು ಸ್ವತಃ ಇಲ್ಲಿ MD ಅವರೇ GOCC ಬ್ಯಾಂಕಿನವರು ಹೇಳ್ತಾ ಇದ್ದಾರೆ. ಮತಗಟ್ಟೆಯ ಒಂದು ಚೀಟಿಯನ್ನು ಕೊಡುವಂಥವರು ಸಹ ಅವು ಡುಪ್ಲಿಕೇಟ್ ಅದಾವ ಅಂತ ಹೇಳಿ ಅವರೇ ಸ್ವತಃ ಹೇಳಿದಾಗ, ನಾ ಸನ್ಮಾನ್ಯ ಈ ಒಂದು ಚುನಾವಣಾ ಅಧಿಕಾರಿ ಜೊತೆ ಮಾತನಾಡಿದಾಗ ಅವರಿಗೆ ನಿಮಗೆ ಒಮ್ಮೆ ಮತದಾನ ಆತಂದರೆ ಮತ್ತೊಮ್ಮೆ ನಾವು ಕೊಡಲಿಕ್ಕೆ ಬರೋದಿಲ್ಲ, ನಾವೇನಂದಿವಿ ಚಾಲೆಂಜಿಂಗ್ ವೋಟ್ ಆದರೂ ತೆಗೆದುಕೊಡ್ರಿ ಅಂದಾಗ, ಸಹಕಾರ ರಂಗದಲ್ಲಿ ಚಾಲೆಂಜಿಂಗ್ ಇಲ್ಲ, ನೀವು ಬೇಕಾದರೆ ಕೋರ್ಟಿಗೆ ಹೋಗ್ಬೋದು, ಇಲ್ಲೇನು ನನ್ನನ್ನು ಪ್ರಶ್ನೆ ಮಾಡುವಂತಿಲ್ಲ, ನಾನು ಯಥಾವತ್ತಾಗಿ ಚುನಾವಣೆಯನ್ನು ನಡೆಸ್ತೀನಿ ಅನ್ನುವಂಥ ಮಾತನ್ನು ಅಧಿಕಾರಿಗಳು ನಮಗೆ ಹೇಳಿದ್ದಕ್ಕೆ ನಾನೊಬ್ಬ ಅಭ್ಯರ್ಥಿಯಾಗಿ ಗುರುಸ್ಪಂದನ ಪ್ಯಾನಲ್ದಿಂದ ಅರ್ಜುನ್ ಲಮಾಣಿಯವರ ನೇತೃತ್ವದಲ್ಲಿ ನಮಗೆ 9 ಜನರಿಗೆ ಅನ್ಯಾಯ ಮಾಡುವ ಸಲುವಾಗಿ ಎದುರಾಳಿ ಪೆನಾಳದವರು ಇದನ್ನು ಮಾಡಿದ್ದಾರೆ ಅನ್ನುವಂಥ ಸ್ಪಷ್ಟತೆಯನ್ನು ಇವತ್ತಿನ ದಿವಸ ನಾನು ಕೊಡಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಹೆಸರಂದ್ರೆ ಈಗ ಯಾರು ಮಾಡ್ಯಾರ ಅಂತ ಏನು ಗೊತ್ತಾಗ್ತದೆ ಸರ್? ಹೌದು, ಈಗ ಮತ್ತೆ ಇದನ್ನು ಯಾರಾದ್ರೂ ಮಾಡ್ಬೇಕಾದ್ರೆ ಒಬ್ರು ಯಾರೇ ಅಭ್ಯರ್ಥಿನ ಮಾಡ್ಬೇಕಾ? ಈಗಾಗಲೇ 4 ಪೆನಲ್ ಒಬ್ರು ಯಾರಾದ್ರೂ ಅಭ್ಯರ್ಥಿಗಳು ಕೊಟ್ಟಿರ್ಬೋದು. ದಯವಿಟ್ಟು ಇದ್ರ ಬಗ್ಗೆ ನಮಗೆ ನ್ಯಾಯವನ್ನ ನಮಗೆ ಕೊಡಿಸ್ಬೇಕು. ಸ್ವತಃ RO ಜೊತೆ ತಾವುಗಳೆಲ್ಲ ಮಾತನಾಡಿ ನಮಗೆ ಸಾಕಷ್ಟು ದೂರಿನಿಂದ, ಯಾಕಂದ್ರೆ ಬಾಗಲಕೋಟ್ ಬಿಜಾಪುರದಲ್ಲಿ ನಮಗೆ ಅತ್ಯುತ್ತಮವಾದಂಥ ಬ್ಯಾಂಕ್ ಅಂತೇಳಿ ಆಸೆ ಮಾಡ್ಕೊಂಡು ನಾವೆಲ್ಲ ಬಂದಿದ್ದೀವಿ. ನಮ್ಮನ್ನು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಹಕ್ಕು ನಮ್ಮೆಲ್ಲ ಸದಸ್ಯರಿಗಿದೆ. ಸದಸ್ಯರೇ ಈ ಒಂದು ಚುನಾವಣೆಯಲ್ಲಿ ವಂಚಿತ ಆದಂದರೆ ನಮ್ಮ ಅಭ್ಯರ್ಥಿಗಳ ಒಂದು ಚುನಾವಣೆಯ ರಿಸಲ್ಟ್ನಲ್ಲಿ ಏರ್ಪೇರಾಗ್ತದೆ. ಇದರಲ್ಲಿ ಪಕ್ಕಾ ಮೋಸ್ತನ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ನಮಗೆ ದಯವಿಟ್ಟು ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಚುನಾವಣೆನ ಅವರು ಬಂದಿಡಾಗಿಲ್ಲ ಅಂದ್ರೆ ಏನೂ ಮಾಡಲಿಕ್ಕೆ ಸಾಧ್ಯತೆ ಇರಲಾದಂಥದ್ದು. ನಾವು ಮುಂದೆ ಕೋರ್ಟಿಗೆ ಹೋಗ್ತೀವಿ, ಆದರೆ ಇದು ರಿಸಲ್ಟನ್ನು ದಯವಿಟ್ಟು ಪೆಂಡಿಂಗನ್ನು ಇಡಬೇಕು ಅನ್ನುವಂಥದ್ದನ್ನು ನನ್ನಲ್ಲಿ ಆಸೆ.
ತಡೆ ಹಿಡಿದಾಗ ಮಾತ್ರ ಇದು ರಿಸಲ್ಟಿಗೆ ಎಲ್ಲೆಲ್ಲಿ ಯಾವ್ಯಾವ ಬೂತಿನಲ್ಲಿ ಇದು ಅನ್ಯಾಯ ಆಗಿದೆ ನಮ್ಮೆಲ್ಲ ಶಿಕ್ಷಕ ಅಭ್ಯರ್ಥಿಗಳಿಗೆ ನಮ್ಮ ಸದಸ್ಯರಿಗೆ ತೊಂದರೆ ಆಗಿದ್ದನ್ನು ಇವತ್ತಿನ ದಿವಸ ನಾವುಗಳೆಲ್ಲರೂ ಪ್ರತಿಭಟಿಸ್ತಾ ಇದ್ದೀವಿ. ಈ ಒಂದು ರಿಸಲ್ಟಿಗೆ ತಡೆ ಬರಬೇಕು. ಮತ್ತೊಮ್ಮೆ ಇಲ್ಲ, ಈಗ ನಾವು ಅಲ್ಲಿ ಬಂದು ಕೌಂಟರ್ಗೆ ಹೋಗಿ ನಮ್ಮ ಮತ ಚಲಾಯಿಸಲಿಕ್ಕೆ ಚೀಟಿಯನ್ನ ಕೊಡಿ ಅಂತ ಕೌಂಟರ್ಗಳು ಕೇಳಿದಾಗ ಇಲ್ಲ ನಿಮ್ ಚೀಟಿಯನ್ನ ತಗೊಂಡ್ಕೊಂಡು ಹೋಗಿದ್ದಾರೆ, ನಿಮ್ ಮತ ಚಲಾಯಿಸ್ಲಿಕ್ಕೆ ಬರಂಗಿಲ್ಲ, ನೀವು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ನಾವೆಲ್ಲ ಸಂಬಂಧಪಟ್ಟ ಚುನಾವಣಾಧಿಕಾರಿನ ಕಳಿಸ್ರಿ, ಬ್ಯಾಂಕಿನ ಮ್ಯಾನೇಜರ್ನ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಇಲ್ಲ ನಿಮ್ಗೆ ಓಟ್ ಹಾಕಲಿಕ್ಕೆ ಬರುದಿಲ್ಲ ಅಂತ ತಿಳ್ಕೊಂಡು ನಾವೇನ್ ಮಾಡಿದ್ವಿ, ಸೀದಾ ಆಗಿದ್ರೆ ನಡ್ರಿ ಚುನಾವಣಾಧಿಕಾರಿನ ಭೇಟಿಯಾಗೋಣ ಅಂತ ತಿಳ್ಕೊಂಡು ಬಂದಿವಿ. ಚುನಾವಣಾಧಿಕಾರಿಗಳನ್ನ ಭೇಟಿಯಾಗಿದಾಗ ಆ ಚುನಾವಣಾಧಿಕಾರಿಗಳು ಏನ್ ಹೇಳಿಕೆ ಕೊಟ್ರು ಅಂತ ಹೇಳಿದ್ರೆ, ನಿಮ್ಗೆ ನಮ್ಮ ಈ ಒಂದು ಚುನಾವಣೆಯಲ್ಲಿ ಸಹಕಾರ ರಂಗದ ಒಂದು ಚುನಾವಣೆಯಲ್ಲಿ ಇಲ್ಲಿ ಏನಿರೋದಿಲ್ಲ, ಚಾಲೆಂಜಿಂಗ್ ವೋಟ್ ಇರುವುದಿಲ್ಲ, ಆಮೇಲೆ ಟೆಂಡರ್ ವೋಟ್ ಇರುವುದಿಲ್ಲ. ನೀವು ಬೇಕಿದ್ರೆ ಪಿಟಿಷನ್ ಹೋಗಿ ಅಂತ ತಿಳ್ಕೊಂಡು ಹೇಳ್ತಾರೆ ಅವರು ಒಬ್ಬ ಮತದಾರರಿಗೆ. ಸರ್ ಪಿಟಿಷನ್ ಹೋಗಿ ಅಂತ ತಿಳ್ಕೊಂಡು ನೀವೆಲ್ಲ ಮೌಖಿಕವಾಗಿ ಹೇಳ್ತಿದ್ರಲ್ಲ, ನೀವು ಪಿಟಿಷನ್ ಹೋಗಿ ಮತ ಚಲಾವಣೆ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ, ನಿಮ್ಗೆ ವೋಟ್ ಇಗ್ಲಿಕ್ಕಿಲ್ಲ, ನೀವೇ ಒಂದು ಲಿಖಿತವಾಗಿ ಬರೆದು ಕೊಡಿ ಅಂತ ತಿಳ್ಕೊಂಡು ನಾವು ಕೇಳಿದಿವಿ. ಲಿಖಿತವಾಗಿ ನಮ್ಗೆ ಬರ್ದು ಕೊಡಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಕಡ್ಡಿ ಮುರಿದಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ನಮಗೊಂದು ನ್ಯಾಯ ಆರೋರು ಹೇಳ್ತಾರೆ. ನಾವೇನು ಹೇಳಿದಿವಿ, ಸರ್ ನಮ್ಗೆ ಏನು ಇಲ್ಲ, ನಾವು ಮತ ಚಲಾಯಿಸ್ಲಿಕ್ಕೆ ದೂರದಿಂದ ನಾವು ಬಂದಿದೀವಿ, ಪಾಪ ಎಲ್ಲ ಲೇಡೀಸ್ ಬಂದಿದ್ದಾರೆ ಇಲ್ಲಿ, ಒಂದು ಮತ ಚಲಾಯಿಸ್ಲಿ. ಮತ್ತೆ ಇನ್ನೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಇವರು ಕೌಂಟರ್ನಲ್ಲಿ ಅಲ್ಲಿ ಮತ ಚಲಾಯಿಸ್ಲಿಕ್ಕೆ ಚೀಟಿಯನ್ನ ತಗೊಂಡ್ ಬಂದ್ರು, ಬಟ್ ಬೂತ್ಗೆ ಹೋದಾಗ ಇವ್ರ ಹೋಟ್ಲ್ ಕೂಡ ಬೇರೆದವ್ರು ಹಾಕಿ ಹೋಗ್ಬಿಟ್ಟಿದ್ದಾರೆ. ನೌಕರದಾರ ಎಷ್ಟು ಮಂದಿ ಇದೀರಿ ಒತ್ತಡ ನೌಕರದವ್ರು ಎಲ್ಲರೂ ಒತ್ತಡ ಇಲ್ಲ ಅಂತಂದ್ರೆ ಯಾರು ಪ್ರತಿಭಟನೆ ಮಾಡಕ್ ಬಂದಿದ್ರಿ ಅಷ್ಟು ಮಂದಿ ಮೇಲೆ ನಾನು ಆಕ್ಷನ್ ಬರ್ತೀನಿ. ನೌಕರದವ್ರು ಜರ್ಕರ ಇದಾಗಿದ್ರಿ ನಾನು ಸುಮ್ಕೂರಾಗಿಲ್ಲ. ನೌಕರದವ್ರು ಇದ್ದರು ಒತ್ತಡಿಗೆ ಬರ್ರಿ, ನಿಮ್ಮ ಐಡೆಂಟಿ ಕಾರ್ಡ ನಿಮ್ದು ಯಾವ ಯೂನಿಟ ಏತೋ ಹೆಸರು ಲಿಸ್ಟ್ ಹೇಳ್ತೀನಿ. ಲಿಸ್ಟ್ ಆಯ್ತು ಹೋದನ ಪೆನ್ ತಗೋ ಬರ್ಕೋರಿ ಹೆಸರು ಯಾವ ಯೂನಿಟ್ ಯಾವ ಇದ್ರಾಗದಾರ ನೌಕರದಾರ ತಿಳ್ಕೊಡ್ರಿ. ಇವರೆಲ್ಲ ಎಸ್ ಸಾಹೇಬ್ರಲ್ಲ ಬರಕೇಳ್ರಿ ಯಾರು ಬರಲಿ ಬರಕೇಳ್ರಿ ಅಟ್ಯಾಚರ್ ನೀ ಯಾರೋ ಇಲ್ಲೇನು ಭೇಟಿ ನೀ ಯಾರಮ್ಮ ಇವರಿಗೆ ಒಟ್ಟಿಗೆ ಇದೆ bicara apa ya? ನೌಕರದವ್ರು ಎಲ್ಲಾರ್ದವ್ರೆ ಈ ಕಡೆ ಬೇಕು. ನೌಕರದವ್ರು ಯಾರೆಲ್ಲ ಈ ಕಡೆ ಬರ್ರಿ. ನೌಕರದವ್ರು ಯಾರೆಲ್ಲ ಈ ಕಡೆ ಬರ್ರಿ. ನೌಕರದವ್ರು ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸ್ರಿ, ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸ್ರಿ. ಇದು ಮೊಬೈಲ್ ಯಾಕೆ ನೋಡಿ ಅಲ್ಲ ನೀವು ಮಾಡೋದು ಪದ್ಧತಿ ಅಲ್ಲದೆ ನೀವು
ಇಲ್ಲ ಕಾನೂನು ಜವಾಬ್ದಾರಿ ನಿಮಗಿಲ್ಲ ಜವಾಬ್ದಾರಿ ನಿರ್ಧಾರ ಮಾಡ್ತಾರೆ ಜವಾಬ್ದಾರಿ ನಿರ್ಧಾರ ಸರ್ ಆಗೈತೆ ನಮಗೆ ಅವಕಾಶ ಇದೆ ಅಂದ್ರೆ ಡೂಪ್ಲಿಕೇಟ್ ಅವಕಾಶ ಇದೆ ಕೊಡ್ರಿ ಅಂದ್ರೆ ನಾವು ಪ್ರತಿಭಟನೆ ಅಂತ ಇಲ್ಲ ಸರ್ ಎಲೆಕ್ಷನ್ ಸ್ಟಾಪ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಕೌಂಟಿಂಗ್ ಸ್ಟಾಪ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ಇಲ್ಲಿ ಕ್ಯಾಂಡಿಡೇಟ್ ಮತ್ತು ಯಾವ್ದು ಚುನಾವಣೆಗೆ ಮೆಂಬರ್ ಬಿಟ್ಟು ಬೇರೆ ಬಂದಾರ ಅದಾರ ಎಷ್ಟು ಮಂದಿ ಒಳಗೆ ಬಂದಾರ, ಇವರೆಲ್ಲ ಧಿಕ್ಕಾರ ಹೋಗೋದು ಬಂದಾರ. ನಿಮ್ಗೆ ನೌಕರಸ್ಥರು ಹೌದಲ್ಲ ಏನ್ ನನಗೆ ಕಿವಿ ಕೇಳಿಲ್ಲ ನಿಮ್ದು ಅದ ಬಂದೈತಿಲ್ರಿ ಬಂದೈತಿಲ್ಲ ಅಂದ್ರಾಗ ಕಿವಿ ಕೇಳಂಗಿಲ್ಲ ನಿಮಗ ಪ್ರತಿಭಟನೆ ಮಾಡ್ಲಕ್ಕ ಅಧಿಕಾರ ಕೊಡ್ಲಕ್ಕ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದಾರ ಅಂತ ಹೇಳಿ ಯಾವ ಕಾನೂನು ಪ್ರಕಾರ ನಿಮ್ಮ ಅಧಿಕಾರ ಅಂತ ಹೇಳಿ. ಈಗ ನಮ್ಮ ಓಟ್ ಬೇರೆ ಹಾಕಕ್ಕೆ ಇಲ್ಲ ಅದಾರಲ್ಲ ಅದಕ್ಕೆ ಏನ್ ಸೊಲ್ಯೂಷನ್ ಪ್ರತಿಭಟನೆ ಮಾಡೋದು ಅದು ಅದೇ ಸರ್ ಇನ್ನೂ ತನಕ ನಾವು ಹೇಳಿವಿ, ಇನ್ನೂ ತನಕ ಮತ್ತು ಈಗ ಮತ್ತೆ 20 ಆದವು ಸರ್, ಮತ್ತೀಗ ಮತ್ತೆ 20 ಆಗ್ಯಾವ ಸರ್. ಹೇಳಕ್ ಇಲ್ಲ ಅದಾರ ಇವ್ರ ಇನ್ಚಾರ್ಜ್ ಹೌದ್ರಿ ಹೇಳಕ್ ಐತಲ್ಲ ನಿಮ್ಗೆ ದಿನಾಲು ಕರ್ಕೊಂಡ್ ಬರ್ತೀರ ಅಂತಂದ್ರೆ ಅದಕ್ಕೇನು ಮರ್ಯಾದಲ್ಲ ಸರ್. ಎಲ್ಲರಿಗೂ ಮರ್ಯಾದೆ ಇರೋದ ಸರ್. ನಮಗೆ ಸರ್ ನಮಗೂ ಆಗೈತೆ ಇಲ್ಲಾಂದ್ರೆ ಅದಕ್ಕೊಂದು ಪರಿಹಾರ ನಮ್ಗೆ ಜಮಖಂಡಿ ಕ್ಯಾಸ್ಟಿಂದ ಇರ್ತಾರ ಅವರೆಲ್ಲ ಜಮಖಂಡಿ ಓಟ್ ಹಾಕೋರು ಹಾಕಿ ಬಿಡ್ರಿ ಇಲ್ಲ ಅಂತಂದ್ರೆ ಇರ್ತಾರಲ್ಲ ಅವ್ರೇನು ಮುರಿದ್ತಾರೆ ಏನು ಚಾಲೆಂಜ್ ಮನೆ ಕೊಡ್ಬೇಕು ಅದನ್ನ ಇಷ್ಟು ಮಂದಿ ನೋಡ್ತಾರೆ, ಇಷ್ಟು ಮಂದಿ ಅನ್ಯಾಯ ಆಗ್ಯದ. ಈಗ ಇಷ್ಟು ಮಂದಿ ವೋಟ್ ಹೋಯ್ತಾ ಇಲ್ಲ, ನೀವೇ ಹೇಳಿ ನಮ್ಮನ್ನ ಓಟ್ ಅವಕಾಶ ಸರ್ ತಂಜು ಸಾಹೇಬ್ರ ಈಗ ನಾವ ನಿಮಗೆ ಕೊಡಿಗೆ ಮಾಡಿದ್ರೆ ಅವಾಗ ಬೇಡ ಅಂದ್ರೆ ಅವಾಗ ನಾವು ನಮಗೆ ನ್ಯಾಯ ಬಗ್ಗೆ ವಿಚಾರ ಮಾಡ್ರೆ ಮೈನೋ ಅರ್ಜಿ ಒಳಗೆ ಕೊಡ್ರಿ ನಾ ಬಾಯಿ ಮಾತ್ರ ನಾನು ಹೇಳ್ತೀನಿ, ಇವರೆಲ್ಲ ಫೇಕ್ ವೋಟರ್ಸ್ ಅಂತ ಅದೊಂದು ಕನ್ಫರ್ಮ್ ಮಾಡಕ್ ಬರಲ್ಲ. ಸಫಿಷಿಯಂಟ್ ನಾನು ಒಂದು ಹಂಗೆ ನೀವು ಪ್ರೂಫ್ ಕೊಟ್ಟರೆ ತೋರಿಸ್ತೀನಿ.